ನಮಸ್ಕಾರ ಸ್ನೇಹಿತರೆ, ಕುಂದಾಪುರ.comನ ಈ ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರ ಸ್ಟುಡಿಯೋದಲ್ಲಿದ್ದೇವೆ. ರವಿ ಬಸ್ರೂರ್ ಅವರ ಬಹುದೊಡ್ಡ ಕನಸು ತಮ್ಮ ಹುಟ್ಟೂರಿನಲ್ಲಿ ಸ್ಟುಡಿಯೋ ಮಾಡಬೇಕನ್ನೋದಾಗಿತ್ತು. ಅದನ್ನು ಕೆಲವು ವರ್ಷಗಳ ಹಿಂದೆ ಸಾಕಾರಗೊಳಿಸಿದ್ದಾರೆ. ಅವರ ಸ್ಟುಡಿಯೋ ಹೇಗಿದೆ, ಅದರಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಈ ಎಲ್ಲದರ ಬಗ್ಗೆ ನೋಡ್ಕೊಂಬರೋಣ. ಈ ಎಲ್ಲದರ ಬಗ್ಗೆ ವಿಶೇಷವಾಗಿ ನಮಗೆ ವಿವರಿಸಲಿಕ್ಕೆ ನಮ್ಮ ಜೊತೆಗೆ ರವಿ ಬಸ್ರೂರ್ ಅವರ ಸಹಾಯಕರಾದಂತಹ ನಾಗಪ್ರಕಾಶ್ ಅವರು ಇರ್ತಾರೆ. ಬನ್ನಿ ಒಳಗೆ ಹೋಗಿ ನೋಡೋಣ. ನಮಸ್ಕಾರ, ಬನ್ನಿ. ಇದು ಹಾಲ್, ಮೀಟಿಂಗ್ ಗೀಟಿಂಗ್ ಇದ್ರೆ ಇಲ್ಲೇ ಮಾಡುದು. ಸೊ ಬಂದು ಇದು ಬಂದು DA ರೂಮ್ ಅಂತ. ಬನ್ನಿ. ಓಕೆ. ಇದು ಬಂದು ಅಂದ್ರೆ DA ರೂಮ್ ಅಂದ್ರೆ ಇಲ್ಲ ಪ್ರತಿಯೊಂದು ಸಿನಿಮಾ ಅಂದ್ರೆ ರವಿ ಸರ್ದು ಮೊದಲಿನ ಒಂದೇ ಈಗ ಅಂತಲ್ಲ, ಎಡಿಟಿಂಗ್ ಬಂದ್ರೆ ಎಲ್ಲದೂ ಒಂದೇ ಕಡೆ ಇರಬೇಕಂತ ಅವರು ಇಷ್ಟು ದೊಡ್ಡ ಸ್ಟುಡಿಯೋ ಮಾಡಿದ್ದು. ಸೊ ಇದು ಬಂದು DA ಡಿಪಾರ್ಟ್ಮೆಂಟ್. ಸೊ ಈಗ ಸಿಸ್ಟಮ್ ಎಲ್ಲ ಇಲ್ಲ, ಎಲ್ಲ ಅಂದ್ರೆ ಹೊರಗಡೆ ವರ್ಕ್ ಆಗ್ತೈತೆ. ಸೊ ಕಲರ್ ಗ್ರೇಡಿಂಗ್ ಅಂತ, ಕಲರ್ ಗ್ರೇಡಿಂಗ್. ಸೊ ಅದು ವರ್ಷನ್ ಇಲ್ಲಿ ನಡೀತು. ಸಿನಿಮಾನ ನಾವು ಕಲರ್ ಗ್ರೇಡ್ ಮಾಡಿ ತೋರ್ಸಕ್ಕಿಲ್ಲ, ನಾವು ರಾ ಫೋಟೇಜ್ ತೋರ್ಸಕ್ಕಾತಿಲ್ಲ. ಸೊ ಈ ಡಿಪಾರ್ಟ್ಮೆಂಟ್ ಇಲ್ಲೇ ಕೆಲಸ ಮಾಡುತ್ತೆ. ಸೊ ನಾವು ಈಗ ಇದನ್ನ DAಗಿಂತ ಮ್ಯೂಸಿಕ್ ರೆಕಾರ್ಡಿಂಗ್, ಡಬ್ಬಿಂಗಿಗೆಲ್ಲ ನಾವಿಲ್ಲೇ ಅಂದ್ರೆ ಯೂಸ್ ಮಾಡ್ಕೊಂತೀವಿ. ಮಲ್ಟಿಪರ್ಪಸ್ ಎಲ್ಲ ಅಂದ್ರೆ ಟೋಟಲ್ ಎಲ್ಲ ಸ್ಟುಡಿಯೋ ಇಲ್ಲಿ ಪ್ಲೇ ಆತ, ಇಲ್ಲೆಲ್ಲ ಕೂತಿರ್ತಾರೆ. ಸೊ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ವರ್ಕ್ ಆಯ್ತು. ಸೊ ನೆಕ್ಸ್ಟ್ ಆಚೆಗೆ ಪ್ರೋಗ್ರಾಮಿಂಗ್ ಅಂದ್ರೆ ಇಲ್ಲೂ ಹಾಗೆ ಸರ್ ವರ್ಕ್ ಮಾಡೋದನ್ನ ಇಲ್ಲಿ ಪ್ರೋಗ್ರಾಮಿಂಗ್ ಅಂದ್ರೆ ಫಸ್ಟ್ ಇಲ್ಲ ನಡೀತೆ. ಫಸ್ಟ್ ಪೊಸಿಷನ್ ಇಲ್ಲಿ ಪ್ರೋಗ್ರಾಮಿಂಗ್ ನಡೀತೆ. ಇಲ್ಲಿ ಹುಡುಗರು ಇರ್ತಾರೆ. ಪ್ರೋಗ್ರಾಮಿಂಗ್ ನಡೆದು ಮ್ಯೂಸಿಕ್ ಮಾಡು ಫೈನಲ್ ಆಗೋಕ್ಕಿಂತ ಮುಂಚೆ ಒಂದು ಬೇಸ್ ಅಂತ ಇರೋದು, ಬೇಸ್ಮೆಂಟ್ ರೆಡಿ ಮಾಡೋದು ಇಲ್ಲ. ಇಲ್ಲಿ ಸಚಿನ್ ಅವ್ರ ಅಂತ ಒಂದು ಇದ್ರು, ಅವರು ರವಿ ಸರ್ ಅವರ ಅಳಿಯ, ಅವರೇ ವರ್ಕ್ ಮಾಡೋದು. ಈಗ ಇಲ್ಲ ಅವರೆಲ್ಲ ಹೋಯ್ರು. ಇಲ್ಲ ಅವ್ರ ಸೆಟಪ್ ಇದೆ. ಸಂಗೀತ ನಿರ್ದೇಶಕ, ಬಹಳ ಸಿನಿಮಾಗಳಿಗೆ ಸಂಗೀತ ಕೊಟ್ಟಿದ್ದಾರೆ, ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಅಂದ್ರೆ ಅವರೆಲ್ಲ ಒಟ್ಟಿಗೆ ಜರ್ನಿ, ಚಿಕ್ಕವರಿಂದ ಸರ್ ಒಟ್ಟಿಗೆ ಇದ್ದವರು. ಹಾಗೆ ಆಚೆಗೆ ಇನ್ನೊಂದು ಸ್ಟುಡಿಯೋ. ಇದು ಅಷ್ಟೇ, ಇದು ಪ್ರೋಗ್ರಾಮಿಂಗ್, ಡಬ್ಬಿಂಗ್, ಎಫೆಕ್ಟ್ಸ್ ನೀವು ಮಾಡಿ. ಇದು ಎಫೆಕ್ಟ್ಸ್ ಎಲ್ಲ ನಡೀತಿಲ್ಲ. ಪ್ರೋಗ್ರಾಮಿಂಗು ನಡೀತೆ, ಎಫೆಕ್ಟ್ಸು ನಡೀತೆ. ಸೊ ಎಲ್ಲ ಇವರೆಲ್ಲ ಮಾಡ್ತಾ ಇರ್ತಾರೆ. ಸೌಂಡ್ ಎಫೆಕ್ಟ್ ಅಂದ್ರೆ ಟೋಟಲ್ ಸಿನಿಮಾ ಪ್ಯಾಕೇಜ್ ತಗೊಬಂದ್ರೆ ಸಿನಿಮಾ ಫೈನಲ್ ಎಂಡ್ವರೆಗೂ ನೀವು ಸೀದಾ ಮಾಡ್ಕೊಂಡೆ ತಗೊಂಡು ಹೋಗ್ಲಕ್ಕೆ ಆ ಥರ ಎಲ್ಲ ಸ್ಟುಡಿಯೋ ಮಾಡಿದ್ರು. ಅಂದ್ರೆ ಯಾವುದು ಅಂದ್ರೆ ಬೆಂಗಳೂರಲ್ಲ ಇಲ್ಲಿ ಬೇರೆ ಎಲ್ಲ ಇಲ್ಲಿ ಒಂದೊಂದು ಸ್ಟುಡಿಯೋ ಅಂದ್ರೆ ಒಂದೊಂದು ಪೋರ್ಷನ್ ನೀವು ಒಂದೊಂದು ಸ್ಟುಡಿಯೋ ಹೋಗಿ. ಸೊ ಟೋಟಲ್ ಇಲ್ಲೇ ವರ್ಕ್ ಆಯ್ಕೆ. ಇಲ್ಲಿಂದಾನೆ ಅಂದ್ರೆ ಒಂದ್ಸರಿ ಬಂದ್ರೆ ಹೋಗ್ರೆ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಇಲ್ಲೇ ಮುಗಿಸ್ಕೊಂಡು ಹೋಯ್ಕಂತ ಒಂದು ಪ್ಲಾನ್. ಓಕೆ. ಹಂಗೆ ಮೇಲೆ ಒಂದು ಸ್ಟುಡಿಯೋ ಇತ್ತು, ಅಂದ್ರೆ ಡಾಲ್ಬಿ ಅಟ್ಮಾಸ್ ಅಂದ್ರೆ ಅಲ್ಲಿಗೆ ಹೋಪ. ಈಗ ರವಿ ಬಸ್ರೂರ್ ಸರ್ ಯೂಶುವಲಿ ಇಲ್ಲಿ ಮೇಲ್ಗಡೆ ಅವ್ರು ಸರ್ ವರ್ಕ್ ಮಾಡೋದು ಸ್ಟುಡಿಯೋ ಮೇಲೆ, ನಾನು ಅದಕ್ಕೂ ತೋರಿಸ್ತೇನೆ ಬನ್ನಿ. ಬಹಳ ಕ್ಯೂರಿಯಸ್ ಆಗಿರೋದು ರವಿ ಬಸ್ರೂರ್ ಅವರ ಎಲ್ಲಿ ವರ್ಕ್ ಮಾಡ್ತಾರೆ, ಆ ಅಟ್ಮಾಸ್ಫಿಯರ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋದು. ಬನ್ನಿ ನೋಡ್ಕೊಂಬರೋಣ. ಇದು ಬಂದ ಮೈನ್ ಸ್ಟುಡಿಯೋ. ಓಕೆ. ಯಾವತ್ತೇ ಪ್ರಶಾಂತ್ ಸರ್ ಅಂತೂ ಊರಿಗೆ ಹೋಪ ಅಂದ್ರೆ ಪೀಸ್ಫುಲ್ ಸರ್. ನಮ್ಮಲ್ಲಿ ನೈಟ್ಸ್ ನಾವು ವರ್ಕ್ ಅಂದ್ರೆ ಟೈಮಿಂಗ್ಸ್ ಇಲ್ಲ. ಸೊ ಬೆಳಗೋರಿಗೆ ಅರಿವಾಯ್ತು ನಮ್ದು. ಅಂದರೆ ಬೆಳಿಗ್ಗೆ 9 ಗಂಟೆ ಶುರುವಾರೆ, ಬೆಳಿಗ್ಗೆ 3 ಗಂಟೆವರೆಗೂ ವರ್ಕ್ ಆಯ್ತು. 3 ಗಂಟೆ ಮೇಲೆ ಬಂದ್ಕಂಬ ನಾವೆಲ್ಲ. ಹಾಗೆ ಅವರಿಗೆಲ್ಲ ಅಂದರೆ ನೈಟ್ ವರ್ಕ್ ಅಂದರೆ ಕಾಮ್ ಇರುತ್ತಲ್ಲ, ಇಲ್ಲ ಯಾವ್ದು ಎಷ್ಟೊತ್ತಿಗೆ ಕಂಡ್ರು ಇಲ್ಲಿಗೆ ಹೋಪ, ಇಲ್ಲಿಗೆ ಅವರಿಗೆಲ್ಲ ತುಂಬ ಇಷ್ಟ. ಸ್ನೇಹಿತರೆ, ಭಾಳ ವಿಶೇಷ ಅಂತ ಹೇಳಿದ್ರೆ ರವಿ ಬಸ್ರೂರು ಖಾಲಿ ಒಂದು ಸ್ಟುಡಿಯೋವನ್ನು ನಿರ್ಮಾಣ ಮಾಡಲಿಲ್ಲ, ಒಂದು ಕನ್ನಡ ಚಿತ್ರರಂಗವನ್ನೇ ಬಸ್ರೂರಿಗೆ ತಂದ್ರೇನೋ ಅನ್ಬೋದು. ಪ್ರಶಾಂತ್ ನೀಲ್ ಅವರಾಗಿರ್ಬೋದು, ಯಶ್ ಆಗಿರ್ಬೋದು, NTR ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ನಟರೆಲ್ಲ ಈ ಸ್ಟುಡಿಯೋಗೆ ಬಂದಿದ್ದಾರೆ. ಈ ಸ್ಟುಡಿಯೋ ಸುತ್ತ ತಿರುಗಾಡಿದ್ದಾರೆ, ಇಲ್ಲಿ ಕ್ರಿಕೆಟ್ ಆಟ ಆಡಿದ್ದಾರೆ. ಸಾಕಷ್ಟು ಅವರ ಸಿನಿಮಾ ಕೆಲಸದ ಜೊತೆಗೆ ಈ ಊರಿನ ಖುಷಿಯನ್ನು ಅನುಭವಿಸಿದ್ದಾರೆ. ಆ ಎಲ್ಲದರ ಬಗ್ಗೆ ನಾವು ಅವ್ರ ಜೊತೆಗೆ ಮಾತಾಡೋಣ. ಅದರ ವಿಶೇಷವಾಗಿ ರವಿ ಬಸ್ರೂರ್ ಅವರು ಕೆಲಸ ಮಾಡುವಂಥ, ರವಿ ಬಸ್ರೂರು ಕನಸಾಗಿದ್ದಂಥ ಸ್ಟುಡಿಯೋ, ಅವ್ರು ಇರುವಂಥ ಜಾಗ, ಈ ಎಲ್ಲದನ್ನು ನೋಡ್ಕೊಂಬರೋಣ. ಬನ್ನಿ. ಅಲ್ಲೇ ಎತ್ಕೊಳ್ಳಿ ಅವ್ರ ಲೋಗೋ. ನನ್ನೂರೇ ನನ್ನ ಮನೆ. ಲಾಗಿನ್ ಮಾಡಿ ಹೋಗ್ಬೇಕು. ಎಲ್ಲ ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲ, ಎಲ್ಲ ಹೋಗ್ತಾ ಇರ್ತಾರೆ. ರವಿ ಸರ್ ಕೆಲಸ ಮಾಡೋದು ಇಲ್ಲೇ, 24 ಗಂಟೆ ಇಲ್ಲೇ ಇರ್ತಾರೆ. ಎಲ್ಲ ಕೆಲಸಗಳು ಅಂದರೆ KGF ಇಂದ ಸ್ಟಾರ್ಟ್ ಆಗಿ ಸಲ್ಮಾನ್ ಖಾನ್, ಅಂತಿಮು, ಆಮೇಲೆ ಬೋಲಾ, ಸೊ ಎಲ್ಲ ಡೈರೆಕ್ಟ್ರು ಎಲ್ಲರೂ ಇಲ್ಲಿ ಬಂದು ವರ್ಕ್ ಮಾಡಿ ಇಲ್ಲೇ ಇದೇ ಪ್ಲೇಸ್ ರವಿ ಸರ್ ಕೆಲಸ ಮಾಡೋದು ಇಲ್ಲೇ.
ಅವರ ರವಿ ಬಸ್ರು ಸರ್ ತಮ್ಮ ದಿನದ ಬಹುಪಾಲು ಸಮಯವನ್ನು ಇಲ್ಲಿ ಕಳೀತಾರೆ. ಅವರ ಖುಷಿಯ ತಾಣನೂ ಇದು ಹೌದು, ಅವರ ಕೆಲಸ ತಾಣನೂ ಹೌದು. ಅದ್ರ ಜೊತೆಗೆ ಅವರ ಕನಸುಗಳನ್ನ ಸಾಕಾರಗೊಳಿಸಿದ ಅಟ್ಮಾಸ್ಫಿಯರ್ ಇದಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ರವಿ ಬಸ್ರು ಸರ್ ಇಲ್ಲೇ ಕೆಲಸ ಮಾಡ್ತಾರೆ, ಮ್ಯೂಸಿಕ್ ಮಾಡ್ತಾರೆ, ಪ್ರೊಸೆಸಿಂಗ್ ಕಂಪ್ಲೀಟ್ ಮ್ಯೂಸಿಕ್ ಪ್ರೊಸೆಸಿಂಗ್ ಕೆಲಸಗಳು ಇಲ್ಲಿ ಫೈನಲ್ ಆಚೆಗೆ ಹೋಗುತ್ತೆ. ಫೈನಲ್ ಡಾಲ್ಬಿ ಅಟ್ಮಾಸ್ DTS 7.1 ಎಲ್ಲ ಅಲ್ಲೇ. ಸೊ ಅಲ್ಲಿ ಒಬ್ರು ಇಂಜಿನಿಯರ್ ಅಂತ ನಂದೂಜಿ KGF, ಅವ್ರ ಹೆಸರು ನಂದೂಜಿ ಅಂತ. ರವಿ ಸರ್ ಅಂದ್ರೆ ಮೊದಲಿನ ಜೊತೆಲೇ ಜರ್ನಿ ಅವರು. ರವಿ ಸರ್ ಯಾವಾಗ ಅವ್ರ ಜೊತೆ, ಸೊ ಅವ್ರಿಗೋಸ್ಕರನೇ ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಇಲ್ಲೂ ವರ್ಕ್ ಮಾಡ್ತಾರೆ. ಸೊ ಮೇನ್ ಸ್ಟುಡಿಯೋ ಬಂದು ಅದು ನಾನು ತೋರಿಸ್ತೆ ಬಂದು. ಇದೀಗ ಅವ್ರದ್ದು ಸ್ಟುಡಿಯೋ ಮೇನ್ ಪಾರ್ಟ್. ಸೊ ಇದು ಬಂದು ಮೇನ್ ಸ್ಟುಡಿಯೋ, ಅಂದ್ರೆ ಡಾಲ್ಬಿ ಅಟ್ಮಾಸ್ ಅಂತ. ಅಂದ್ರೆ ಕರ್ನಾಟಕದಂಗೆ 2 ಸ್ಟುಡಿಯೋ, ಒಂದು ಬೆಂಗಳೂರಲ್ಲಿ ಇತ್ತು, ಬಿಟ್ರೆ ಬಸರೂರೇ, ಮತ್ತೆ ಎಲ್ಲೂ ಇಲ್ಲ. ಸೊ ಬನ್ನಿ ನೋಡ್ಕೊಂಬರೋಣ. ಓಕೆ, ಇಲ್ಲಿ ಏನು ಕೆಲಸಗಳೆಲ್ಲ ಆಗತ್ತೆ ಇಲ್ಲಿ ಕೆಲಸ ಅಂದ್ರೆ ಸಿನಿಮಾ ನಿಮ್ಗೆ ಫೈನಲ್ ಆದ್ರ ಮೇಲೆ ಈಗ ನಿಮ್ಗೆ ಥಿಯೇಟ್ರಿಗೆ ಸೌಂಡ್, ಈಗ ನೀವು ಇಲ್ಲಿ ಏನೇ ಅಂದ್ರೆ ಥಿಯೇಟ್ರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಅಂದ್ರೆ ಸೌಂಡ್, ಸೊ ಅದು ಇಲ್ಲಿ ಕೆಲಸ. ಪ್ರತಿ ಒಂದು ಸ್ಪೀಕರಿಗೂ ಕೆಲಸ ಕೊಡ್ತಾರೆ ಇಲ್ಲಿ. ಇಲ್ಲೊಬ್ರು ಇಂಜಿನಿಯರ್ ಅಂತ ಇರ್ತಾರೆ. ಸೊ ನೀವೀಗ ಎನ್ಸ್ಕೊಂಡ್ರೆ ಒಂದು ಹೆಲಿಕಾಪ್ಟರ್ ಮೇಲಿಂದ ಹೋಗ್ತಿತ್ತು ನೆನ್ಸ್ಕೊಂಡು ನೀವು ಅಬ್ಸರ್ವ್ ಮಾಡಿರಕ್ಕೆ ಥಿಯೇಟ್ರಂಗೆ ಮೇಲ್ ಹೋಗ್ತಾ ಇರುತ್ತೆ. ಡಾಲ್ಬಿ ಅಟ್ಮಾಸ್ ಅಂದ್ರೆ ಮೇಲ್ ನಿಮ್ಗೆ 5.1 7.1 ಡಾಲ್ಬಿ ಅಟ್ಮಾಸ್ ಅಂದ್ರೆ ಈಗ ಡಾಲ್ಬಿ ಇದು ಮೇನ್ ಸ್ಟುಡಿಯೋ ಡಾಲ್ಬಿ ಅಟ್ಮಾಸ್. ಸೊ ಇದು ನಿಮ್ಗೆ ಫ್ಲೈಟಿಗೆ ಮೇಲ್ ಹೊತ್ತಿತ್ತು ಅಂದ್ರೆ ಮೇಲ್ಗೆ ಅಂತತ್ತು, ಆಟೋ ರೈಟ್ ಸೈಡಲ್ಲಿ ಹೊತ್ತಿದ್ರೆ ರೈಟಿಗೆ ಹೊತ್ತು, ಈಗ ಲೆಫ್ಟಿಗೆ ಹೊತ್ತಿದ್ರೆ ಈಗ ಅಲ್ಲೆಲ್ಲೋ ಮಾತಾಡ್ತಿದ್ರು ಅದು ಯಾವುದೋ ಸ್ಪೀಕರ್ ಅಂಕೆ ಅಂತ. ಸೊ ಎಲ್ಲ ಕೆಲಸಗಳನ್ನ ಅಂದ್ರೆ ಮಿಕ್ಸಿಂಗ್ ಮಾಸ್ಟರಿಂಗ್ ಕೂಡ ಇವರೇ ಇಲ್ಲೇ ಮಾಡೋದು, ಎಲ್ಲ ಪ್ರತಿಯೊಂದು ಇಲ್ಲೇ ನಡೀತು. ಮೇನ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ 2 ಸ್ಟುಡಿಯೋ, ಒಂದು ಬೆಂಗಳೂರು ಬಿಟ್ರೆ ಬಸರೂರೇ. ಮತ್ತೆ ಸರ್ ಹೇಳ್ದಂಗೆ ಇಡೀ ಏಷ್ಯಾದಲ್ಲಿ 7 ಸ್ಟುಡಿಯೋ ಅಪ್ರೂವಲ್ ಆಯ್ತು, ಅದ್ರಲ್ಲಿ 1 ಸ್ಟುಡಿಯೋ ಬಸರೂರದ್ದು ಇಡೀ ಏಷ್ಯಾ ಖಂಡದಲ್ಲೇ. ಪ್ರತಿಯೊಂದು ಅಂದ್ರೆ ಇಲ್ಲಿಗೆ ಅಂದ್ರೆ ಬಂದ್ರೆ ಫೈನಲ್ ಕೆಲಸ ಆಯ್ಕೆ ಅಂತಾನೆ ರವಿ ಸರ್ದು ಮೇನ್ ಇದು ಆಂಬಿಯನ್ಸ್. ಹೌದು, ಸಿನಿಮಾ ಸಂಗೀತ ಪ್ರಾಜೆಕ್ಟ್ಗಳು ಯಾವುದೇ ಇದ್ರೂ ಕೂಡ ಇಲ್ಲಿ ಕೆಲಸಗಳಾಗ ಇಲ್ಲಿ ಫೈನಲ್ ಅಂದ್ರೆ ಫೈನಲ್ ಔಟ್ಪುಟ್ ಹೋಗೋದೇ ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಎಲ್ಲದೂ ಟೋಟಲ್ ಅಂದ್ರೆ ಮ್ಯೂಸಿಕ್ ಪ್ರೊಡಕ್ಷನ್ ಅಂದ್ರೆ ಟೋಟಲ್ ಇಲ್ಲೇ ಆಯ್ತು. ಸೊ ಎಡಿಟಿಂಗ್ ಡಿಪಾರ್ಟ್ಮೆಂಟು ಇತ್ತು, ಬಟ್ ಅಂದ್ರೆ ಪ್ರಾಪರ್ಲಿ ಈಗ ನಮ್ಮ ರವಿ ಸರ್ ಸಿನಿಮಾಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದ್ರಿಂದ ಎಡಿಟಿಂಗ್ ಎಲ್ಲ. ಸೊ ಅಂದ್ರೆ ಒಂದು ಪ್ಯಾಕ್ ಅಂತ ಇರುತ್ತಲ್ಲ, ಒಂದು ಟೋಟಲ್ ಇಲ್ಲಿ ಬಂದ್ರೆ ಎಲ್ಲ ಟೋಟಲ್ ಇಲ್ಲಿ ಮುಗಿಸ್ಕೊಂಡು ಹೋಗ್ಲಕ್ಕೆ. ಅಂದ್ರೆ ಅದೇ ಹೇಳ್ತಾರಲ್ಲ, ಎಲ್ಲೆಲ್ಲಿಗೂ ಹೋಗಿ ನಾವು ಕೆಲಸ ಅಂದ್ರೆ ಎಲ್ಲರದು ಅಂದ್ರೆ ಎಲ್ಲೆಲ್ಲಿಗೂ ಹೋಗಿ ಕೆಲಸ ಮಾಡೋದು ಬೇಡ, ಊರಿಗೆ ಬಂದು ಇಲ್ಲೇ ಮಾಡಿ. ವಾತಾವರಣ ಮತ್ತು ನೀವು ಎಷ್ಟೇ ಹೊತ್ತು ಕೆಲಸ ಮಾಡಿ ಕಾಣಿ, ಈಗ ನಿಮ್ಗೆಲ್ಲಾರು ಒಂದು ಗಾಡಿ ಸೌಂಡ್ಗೆ ಅಂತ ಎಲ್ಲಾರು ಮತ್ತೀಗ ಪ್ರಶಾಂತ. ಮತ್ತೆ ನಮ್ಮೂರಂಗೆ ಅಂದ್ರೆ ಟ್ರಾಫಿಕ್ ಇಲ್ಲ, 5 ನಿಮಿಷದ ಬತ್ತೆ ಅಂದ್ರೆ 5 ನಿಮಿಷದಂಗೆ ಮುಟ್ಲಕ್ಕೆ ಅಲ್ಲ. ಬೇರೆ ಎಲ್ಲಾದ್ರೂ ಟ್ರಾಫಿಕ್ ಇರುತ್ತೆ, ನಾವು ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಅಂದ್ರೆ ಟೋಟಲ್ ಪ್ಯಾಕೇಜ್ ಅಂದ್ರೆ ರವಿ ಸರ್ ಕನಸು ಒಂದೇ, ನಾನು ಊರಲ್ಲಿ ಏನಾದ್ರು ಮಾಡಕ್ಕೆ, ಊರಲ್ಲೇ ಸ್ಟುಡಿಯೋ ಮಾಡಕ್ಕೆ, ಊರಲ್ಲಿ ನಡೀತು ವರ್ಕ್, ಬೇರೆ ವಿಷಯ ಬೇಡ, ನಂದೇ ಹೇಳಿ. ನಾನು ಸಿನಿಮಾ ಅಂತ ನಮ್ಗೆ ಏನು ಗೊತ್ತಿಲ್ಲ, ಊರಲ್ಲಿ ಕೆಲಸ ಮಾಡಿ ಸಿನಿಮಾದ ಮೇಲೆ ಇಂಟ್ರೆಸ್ಟ್. ನಾವು ಡ್ರಾಮಾ ಬ್ಯಾಕ್ಗ್ರೌಂಡ್ ಕೆಲಸ ಮಾಡ್ತಿದ್ವಿ, ಸಿನಿಮಾ ಅಂತ ನಾವು ಬೆಂಗಳೂರಿಗೆ ಹೋಗಿತ್ತು. ಸೊ ನಮಗೆ ಕೆಲಸ ಸಿಕ್ಕಾರೆ, ಈಗ ರವಿ ಸರ್ ಸ್ಟುಡಿಯೋ ಮಾಡೋಕ್ಕೋಸ್ಕರ ನಮಗೆ ಕೆಲಸ ಸಿಕ್ಕಿತ್ತು. ಸಿನಿಮಾ ಅಂಬುದು ಏನು ಅಂದ್ರೆ ಎಲ್ಲದು ಯಾವ ಥರ ನಡೀತು ಅಂಬಕ್ಕೆ ಹೇಳಲ್ಲ ಎಲ್ಲ ಅಂದ್ರೆ ಸಿನಿಮಾದ ಬಗ್ಗೆ ಗೊತ್ತಾಗಕ್ಕೆ ಅವರೇ ಕಾರಣ ನಮ್ಗೆಲ್ಲರಿಗೆ. ಇದೊಂದು ಕಂಪ್ಲೀಟ್ ಥಿಯರಿಟಿಕಲ್ ಆಂಬಿಯನ್ಸ್. ಮತ್ತೆ ಇಲ್ಲಿ ಮೇನ್ ಎಡಿಟಿಂಗ್ ಅಲ್ಲಲ್ಲ, ಇದಂದ್ರೆ ಅವ್ರ ಪ್ರೋಗ್ರಾಮಿಂಗಿಗೆ ಮೇನ್ ಬಂದ್ ಸೆಟಪ್ ಇದೆ. ಟೋಟಲ್ 45 ಸ್ಪೀಕರ್ ಇತ್ತು. ಸೊ ನಿಮ್ಗೆ ಥಿಯೇಟ್ರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಅದು ಇಲ್ಲೇ. ಏನು ಮ್ಯೂಸಿಕ್ ಎಡಿಟಿಂಗ್ ಎಲ್ಲ ಇದ್ರೆ ಯಾರ ಡೈರೆಕ್ಟರ್ಗಳು ಯಾರು ಇದ್ರೆ ಇಲ್ಲೇ ಕೂತಿರು, ಎಸ್ ಸರ್ ಇಲ್ಲೇ ಕೂತಿರು, ಪ್ರಶಾಂತ್ ಸರ್ ಎಲ್ಲ ಇಲ್ಲೇ ಕೂತ್ಕೊಂಡು ಫೈನಲ್ ಔಟ್ಪುಟ್ ಆಗಲಿ ಚೆಕ್ಕಿಂಗ್ ಆಗಲಿ ಎಲ್ಲ ಇಲ್ಲೇ ಮಾಡೋದು. ಇದು ವಿಜುವಲ್ ಕೂಡ ಡಿಸ್ಪ್ಲೇ ಆಗುತ್ತೆ. ವಿಜುವಲ್ ಡಿಸ್ಪ್ಲೇ ಅಂದ್ರೆ ಸಿನಿಮಾದ ಡಿಸ್ಪ್ಲೇ ಆತ ಇರುತ್ತೆ, ಇಲ್ಲಿ ವರ್ಕ್ ಮಾಡ್ತಾರೆ. ಮತ್ತೊಂದು ಹೇಳಕ್ ಇಷ್ಟಪಡ್ತೆ, ಇಡೀ ಸ್ಟುಡಿಯೋ ಯಾರು ಇಂಜಿನಿಯರ್ ಇಲ್ಲ, ರವಿ ಸರ್ ಇಂಜಿನಿಯರ್. ಇದಕ್ಕೆ ಸುತ್ತ ಅಕೋಸ್ಟಿಕ್ ನೀವು ಕಾಣ್ತೀರಿ ಇಲ್ಲೆಲ್ಲ, ಏನಿಗೆ
ಪ್ರತಿಯೊಂದು ರವಿ ಸರ್ ಟೀಮ್, ನಾವೊಂದು 15 ಜನ ಟೀಮ್ ಇತ್ತು. ರವಿ ಸರ್ ಅಂದರೆ ಜೊತೆಯಲ್ಲೇ ಮೊದಲಿಂದ ಬಂದವರು. ಪ್ರತಿಯೊಂದು ನಾವು ಎಲ್ಲೂ ಯಾರು ಈಗ ಕೆಳಗಿದ್ದು ಈ ಸ್ಟುಡಿಯೋನು ಅಷ್ಟೇ ಫಸ್ಟ್ ಮಾಡಿದ್ದು ನಾವು ಲಾಕ್ಡೌನಲ್ಲಿ ಸ್ಟುಡಿಯೋ ಮಾಡೋದು. ಲಾಕ್ಡೌನಲ್ಲಿ ಹ್ಯಾಂಗ್ ಆಯ್ತು ಅಂದರೆ ಯಾರೂ ಕೆಲ್ಸಕ್ಕಿಲ್ಲ ಅಲ್ಲ. ರವಿ ಸರ್ ಇಂದ ಹಿಡಿದು ಎಲ್ಲರೂ ನಮ್ಮ ಟೀಮು, ರವಿ ಸರ್ ಫ್ಯಾಮಿಲಿ ಎಲ್ಲ ನಾವೇ. ರವಿ ಸರೇ ಇದು ಗಾರಿ ಮಾಡಿರು, ಗಾರಿಯಿಂದ ಹಿಡಿದು ಪೇಂಟಿಂಗ್ ಇದು ಮೇಲೆಲ್ಲ ಕೊಟ್ಟೊತ್ತಿಗೆ ರವಿ ಸರೇ ಗಾರಿ ಮಾಡಿರಿ ಇದಕ್ಕೆಲ್ಲ ಎಲ್ಲ ಕೆಲಸ ಟೋಟಲ್. ಲಾಕ್ಡೌನ್ ಹೆಲ್ಪ್ ಅದು ಹೌದು, ಆ ಟೈಮಲ್ಲಿ ಸ್ಟುಡಿಯೋ ಮಾಡ್ತು. ಸೊ ಈ ಫಸ್ಟ್ DTS ಇರುತ್ತೆ ಇದ್ರಲ್ಲಿ, ಡಾಲ್ಬಿ ಅಟ್ಮಾಸ್ ಬೇಕಂದಾಗ ಇದು ಹೈಟ್ ಮಾಡ್ಕಿರಿ. ಸೊ ಅದನ್ನ ಒಂದು 2 ವರ್ಷದ ಹಿಂದೆ ನಾವು ಹೈಟ್ ಮಾಡಿ, ಆ ಟೈಮಲ್ಲೂ ಅಷ್ಟೇ ಅದು ಸತ್ಯ ಹೇಳ್ದಲ್ಲ, ನಾವು ಫಸ್ಟ್ ಆಫ್ ಪಕ್ಕದ ಮನೆಯವರಿಗೆಲ್ಲ ನಾವು ಎಷ್ಟರಾಗ್ಲಿ ಕೊಟ್ಟಿತ್ತಂದ್ರೆ ಅಲ್ಲ ಯಾರೇ ಇಲ್ಲಿ ಹೊರಗಡೆ ಒಂದು ವೆಲ್ಡಿಂಗ್ ಸೌಂಡ್ ಅಂದರೆ ಯಾರು ಒಬ್ರು ಪಕ್ಕದ ಮನೆಯವರು ಯಾರು ಏನು ಹೇಳಿಲ್ಲ, ಅಷ್ಟು ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ರು. ಇಷ್ಟು ದೊಡ್ಡ ಸ್ಟುಡಿಯೋ ಹಬ್ಬಕ್ಕೂ ಅವರು ಒಬ್ರು ಕಾರಣನೇ ನಾ ಹೇಳೋಕೆ. ಆದ್ರೆ ಒಂದು ಚಂದದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯ್ತು, ಎಷ್ಟೋ ಜನರಿಗೆ ಉದ್ಯೋಗ ಆಯ್ತು, ಹೊಸ ಕನ್ಸುಗಳನ್ನ ಕಟ್ಕೊಳ್ಳಿಕ್ಕೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲೇಸ್ ಆಯ್ತು, ಅದು ದೊಡ್ಡ ವಿಷಯ ಅಲ್ಲ. ಎಸ್ ಸರ್, ಬನ್ನಿ ಮುಂದೆ ನೋಡೋಣ. ಮುಂದೆ ಬಂದು ಆಚೆಗೆ FX ಸ್ಟುಡಿಯೋ. ಸೊ ನೀವು ಸಿನಿಮಾದಲ್ಲಿ ನೋಡಿರ್ತೀರಾ, ಈಗ ಕೈ ಬಳೆ ಆಗಲಿ, ಈಗ ನಾವು ಮಾತಾಡ್ತೀವಿ ಪತಿಗೆ ಏನೆಲ್ಲ ನಮ್ದು ಅಂದರೆ ವರ್ಕು, ಗೆಜ್ಜೆ ಇದ್ರೆ ಗೆಜ್ಜೆ, ಸೊ ಒಂದು ಲಾಕ್ ತಗುವಾಗ ಆ ಸೌಂಡ್ ಪ್ರತಿಯೊಂದು FX ಗೊತ್ತಲ್ಲ, FX ಮಾಡೋದು ಇದೆ ಸ್ಟುಡಿಯೋದಲ್ಲಿ. ಬನ್ನಿ, ಇಲ್ಲೇ ಸೌಂಡ್ FX ನಡೀತಾ ಇರುತ್ತೆ. ಇದು ಪ್ರಾಪರ್ ಬಂದು ಸೌಂಡ್ ಎಫೆಕ್ಟ್ಸ್ಗೆ ಅಂತಾನೆ ಮಾಡೋದು. ಇಲ್ಲಿ ಇದಿಷ್ಟು ಈಗ ಅಂದ್ರೆ ಪ್ರೋಗ್ರಾಮಿಂಗ್ ಎಲ್ಲ ಕೆಲಸಕ್ಕೋಸ್ಕರ ಎಲ್ಲ ಸಿಸ್ಟಮ್ ಇಟ್ಕೊಂಡಿದೆ. ತುಂಬಾ ಸೌಂಡ್ ಅನ್ನ ಯೂನಿಕ್ ಸೌಂಡ್ ಅನ್ನು ಕ್ರಿಯೇಟ್ ಕೂಡ ಮಾಡ್ತೇವೆ. ಹೌದು, ಅಂದ್ರೆ ಸರ್ದು ಮೊದಲಿಂದ ಯೂನಿಕ್ ಅದೇ. ಅಂದ್ರೆ ಸೌಂಡನ್ನು ಯಾವ ಥರ ಅಂದರೆ ಅವರೇ ಈಗ ಯಾವುದೇ ಒಂದು ವೀಣೆ ಡಿಫ್ರೆಂಟ್ ವೀಣೆ ಯಾವುದೋ ಒಂದು ಸಿನಿಮಾಕ್ಕೆ ಅವ್ರು ಮಾಡಿರೋ, ಸೊ ಅವರೇ ಕ್ರಿಯೇಟ್ ಮಾಡಿರೋ ಅದನ್ನು, ಅವರೇ ವೀಣೆ ಕ್ರಿಯೇಟ್ ಮಾಡಿ ಆ ಸಿನಿಮಾಕ್ಕೆ ಸೌಂಡ್ ಕೊಟ್ಟಿರು. ಅದನ್ನು ಮಾಡೋದು ಅದು ಇದಿತ್ತು, ಎಲ್ಲಿತ್ತು ಗೊತ್ತಿಲ್ಲ. ಸೊ ಅದನ್ನು ಸೇಮ್ ನಾವೇ ಇಲ್ಲಿ ಕಬ್ಬಣದಲ್ಲೆಲ್ಲ ಮಾಡಿ ಸರ್ ಅವರೇ ಟೋಟಲ್ ಇನ್ಸ್ಟ್ರೂಮೆಂಟ್ಸ್ ಸಹಿತ ಅವರೇ ರೆಡಿ ಮಾಡಿ ಯಾವ ಥರ ಸೌಂಡ್ ಬೇಕಂತ ಅವರೇ ಕ್ರಿಯೇಟ್ ಮಾಡ್ತಾರೆ. ಊರಲ್ಲಿ ಏನಾದ್ರು ಮಾಡ್ಕ, ಊರಿನವ್ರಿಗೆ ಏನಾದ್ರು ಮಾಡ್ಕ. ನನ್ನಲ್ಲೂ ನನಗೆ ರೂಮ್ ಫುಲ್ ಆಗ್ತಿತ್ತು. ಹೆಂಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಸ್ಟುಡಿಯೋದು. ಲಾಕ್ಡೌನಲ್ಲೂ ರೂಮ್ ಫುಲ್ ಆಗ್ತಿತ್ತು. ಯಾರು ಹೋಟ್ಲಲ್ಲಿ ರೂಮ್ ಫುಲ್ ಆಯ್ತಿತ್ತು, ನನ್ನ ಹೋಟ್ಲಲ್ಲಿ ಫುಲ್ ಆಗ್ತಿತ್ತು ಅಂತ ಹೇಳಿ ಅವರಿಲ್ಲಿ ಬಂದು ಉದಯಣ್ಣ ಅಂತೇಳಿ ಅವರು ರವಿ ಸರ್ ಹತ್ರ ಮಾತಾಡಿ ಈಗಳು ಹೇಳಿ. ಈಗ ರವಿ ಬಸ್ರೂರು ಮ್ಯೂಸಿಕ್ ಆ್ಯಂಡ್ ಮೂವೀಸ್ ಅಂತೇಳಿ ಸ್ಟುಡಿಯೋನ ಆರಂಭ ಮಾಡಿದಾಗ ನೀವು ದೊಡ್ಡ ಕನಸನ್ನು ಕಟ್ಕೊಂಡೆ ಊರಿಗೆ ಬಂದವರು. ನೀವು ಅಷ್ಟೇ ಬರಲಿಲ್ಲ, ನಾನು ಅದೇ ಮಾತಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ. ರವಿ ಬಸ್ರೂರು ಅವರು ಊರೆಲ್ಲ ಸ್ಟುಡಿಯೋ ಮಾಡೋದ್ರ ಜೊತೆಗೆ ಊರಿನ ಹೆಸರನ್ನ ಜಗತ್ತಿಗೆ ತೋರಿಸಿದ್ರು. ಇಂಡೈರೆಕ್ಟ್ ಆಗಿ ಅದೆಷ್ಟು ಬಿಸ್ನೆಸ್ಗಳು ಡೆವಲಪ್ ಆಗಿರ್ಬೋದು ಊರಲ್ಲಿ ಅಂತ ಹೇಳಿ, ಅದ್ರ ಡಿಪೆಂಡೆಂಟ್ ಆಗಿರುವಂಥದ್ದು. ನೂರಾರು ನಟರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಬೇರೆ ಬೇರೆ ವಿಭಾಗದವರು ನಿಮ್ಮ ಸ್ಟುಡಿಯೋಗೆ ಬರ್ತಾರೆ. ವಾರಗಳ ಕಾಲ, ತಿಂಗಳ ಕಾಲ ಇಲ್ಲಿ ಇದ್ದಿದ್ದೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಸರ್. ನಂಗೆ ಮೊದಲಿಗೆ ನಿಮ್ಮ ಸ್ಟುಡಿಯೋ ಕಲ್ಪನೆ ಬಗ್ಗೆ ಸಣ್ಣದಾಗಿ ಹೇಳಿ. ಮತ್ತೆ ಸ್ಟುಡಿಯೋ ಕಲ್ಪನೆ ಅಂದರೆ ಏನಾದರೂ ಯಾವುದೇ ಊರ ಇಲ್ಲಿ ಅಲ್ಲಿ ಏನಾದ್ರು ಒಂದು ಮಾರ್ಕೆಟಿಂಗ್ ಹಬ್ ಕ್ರಿಯೇಟ್ ಆದಾಗ ಮಾತ್ರ ನಿಮಗೆ ಮಿಕ್ಕಿದೆಲ್ಲದೂ ಆ್ಯಂಗಲ್ಗಳು ಓಪನ್ ಆಗ್ತದೆ. ಆ ದಿಕ್ಕಿನಲ್ಲಿ ನನಗನ್ಸೋದು, ನಾನು ಬೆಂಗಳೂರಲ್ಲಿ ಮಾಡ್ಕೊಂತ ನಾನು ಡಿಸೈಡ್ ಮಾಡಿದವಾಗ ನನಗನ್ಸೋದು ಒಂದೇ. ಸೊ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತಿದ್ದೆ. ಇದು ನಾನು ಊರಿಂದ ಬಿಟ್ಟು ಬಂದೋದಕ್ಕೂ ಇದಕ್ಕೂ ಸಂಬಂಧ ಇಲ್ದಂಗೆ ಆಯ್ತು. ನನ್ನ ಮಾರ್ಕೆಟಿಂಗ್ ಏನು ಟಾಪಿಕ್ ಇತ್ತು ಅದನ್ನು ನಾನು ಊರಲ್ಲೇ ಮಾಡ್ಕೊಂತ ಹೇಳಿ ನಾನು ನನ್ನ ವ್ಯವಹಾರ ಕ್ಷೇತ್ರವನ್ನು ಊರಿಗೆ ಶಿಫ್ಟ್ ಮಾಡಿಬಿಟ್ಟೆ. ಬಿಗಿನಿಂಗಲ್ಲಿ ಎಲ್ಲರೂ ಒಂದು ಹಂತಕ್ಕೆ ನಮ್ಮ ಸ್ನೇಹಿತರ ಒಳಗೆ ನಿನ್ಗೆ ಮಂಡಿ ಹಾಳಾಯ್ತು ನಿನಗೆ ಅಷ್ಟು ಅಲ್ಲಿ ಹೋಗಿ ಆಗಳಿಕೆ ಇನಿಷಿಯಲ್ ನಮ್ಮ ಫಸ್ಟ್ ರೌಂಡ್ ವರ್ಕ್ ಮಾಡೋದು ಹತ್ರ 6.5 ಕೋಟಿ ಇನ್ವೆಸ್ಟ್ಮೆಂಟ್. ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ಹತ್ರ ರೀಡೆವಲಪ್ಮೆಂಟ್ ಎಲ್ಲ ಸೇರಿಸಿ ಹತ್ರ 14ರಿಂದ 15 ಕೋಟಿ ಹಾಕಿತ್ತಿಲ್ಲ. ಸೊ ಇದೆಲ್ಲವೂ ನನ್ನ ಒಂದು ಹಠ, ಕಾಂಬ ಆದ್ರೆ ಹತ್ತು ಹೋದ್ರೆ ಹೊತ್ತ ನೋಡಿ. ಬಟ್ ಇದರಿಂದ ಒಂದು ಆದಂಥ ಡೆವಲಪ್ಮೆಂಟ್ ಏನಿದೆ, ಫೈನಾನ್ಷಿಯಲ್ ಡೆವಲಪ್ಮೆಂಟ್ ನಮ್ಮೂರಿಗೆ ನನಗೆ ಗೊತ್ತಿದ್ದಂಗೆ ಇಲ್ಲಿ ತನಕ ಹತ್ರ ಒಂದು ಮೋರ್ ದೆನ್ ಒಂದು 20 ಕೋಟಿ ಹತ್ರ ನಮ್ಮ ಊರಿಗೆ ಬಂದಿದೆ. ಯಾಕಂದರೆ ಅವರೆಲ್ಲ ಬಂದು ತಿಂಗ್ಳುಗಟ್ಟಲೆ ಇಲ್ಲಿ ಇದ್ದಾವಾಗ ಅದರಲ್ಲಿ ಆಗುವಂಥ ಹೋಟೆಲ್ ಎಕ್ಸ್ಪೆನ್ಸಸ್ಸು, ಟ್ರಾವೆಲ್, ಟ್ರಾನ್ಸ್ಪೋರ್ಟು, ಫುಡ್ಡು, ಅದಾದಮೇಲೆ ಯಾವುದೋ ವಿಸಿಟಿಂಗ್ ಪ್ಲೇಸಿಗೆ ಹೋದರು, ಯಾವುದೋ ಟೆಂಪಲಿಗೆ ಹೋದರು, ಎಲ್ಲವೂ ಸಾಧ್ಯತೆಗಳಿದೆ. ನಾವು ಹೆಜ್ಜೆ ಇಡಬೇಕಷ್ಟೆ. ಇಲ್ಲಿ ಸದ್ಯದಲ್ಲಿ ತುಂಬ ಆಲೋಚನೆ ಯೋಜನೆಗಳನ್ನು ಹಾಕಿಟ್ಕೊಂಡಿದೆ. ಸದ್ಯ 2026 ನಿಮ್ಗೆ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಸುದೀರ್ಘವಾಗಿ ಇನ್ಫಾರ್ಮೇಷನ್ಗಳು ಬರುತ್ತೆ, ನಿಮ್ಗೆ ಗೊತ್ತಾಗ್ತದೆ ಸರ್. ಅದ್ರ ನಡುವೆ ನೀವೊಂದು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಒಂದು ಪ್ರೀ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಯೂನಿಟನ್ನು ಕಂಪ್ಲೀಟ್ ಆಗಿ ಈ ಭಾಗದವರಿಗೆ ಮಾಡಿಕೊಡುವಂಥ. ಹೌದು, ನನಗಂದರೆ ಇಲ್ಲಿ ಸಿನಿಮಾಗಳ ಆಯ್ಕೆ ಹೇಳಿದ್ರೆ ಅವ್ರಿಗೊಂದು ಬೇಸಿಕ್ ಸೆಟಪ್ಗಳು ಸಿಕ್ಕೋ ಥರ ಆಯ್ಕು ಯಾರಿಗೆ ಇಲ್ಲಿ ಈ ಭಾಗದ ಜನರಿಗೆ.
ಇಲ್ಲಿನ ಏನು ಸಿನಿಮಾ ಮಾಡ್ಕೊಂತಂದವರಿಗೆ ಅಥವಾ ಆ ಥರ ಮೇಯ್ನ್ಲಿ ಸಿನಿಮಾ ಫೋಕಸ್ ಅವ್ರಿಗೆ ಒಂದು ಬೇಸಿಕ್ ಸೆಟಪ್ ಇಲ್ಲಿ ನಾನು ಡಬ್ಬಿಂಗ್ ಸ್ಟುಡಿಯೋ ಒಂದು ಮಾಡಿದೆ, DA ಸ್ಟುಡಿಯೋ ಇತ್ತು, ಎಲ್ಲದು ಇಂಡೋರಲ್ಲೇ ಎಲ್ಲ ಕೆಲಸ ಹಾಕ್ತಾರೆ. ಚಿಕ್ಕ ಚಿಕ್ಕ ಬಜೆಟಲ್ಲಿ ಕುಂದಾಪುರ ಭಾಷೆನ ಇಟ್ಕೊಂಡು ಸಿನಿಮಾ ಮಾಡೋರಿಗೆ ಒಂದು ವ್ಯವಸ್ಥೆಗಳು ಸಿಕ್ಕಂತ ಹೇಳಿ ಟೋಟಲ್ ಸೆಟಪ್ ವರ್ಕ್ ಮಾಡಿದೆ. ಆದಷ್ಟು ಬೇಗ ಅದನ್ನ ಅನೌನ್ಸ್ಮೆಂಟ್ ಮಾಡ್ತೆ.